ಭವಾನಿ, ಸಚಿನ್ ಕನ್ನಡಗೌಡ. ಉದ್ಯೋಗನ ತ್ಯಜಿಸಿ ಅಂತ ಅಲ್ಲ, ನೀವು ನಿಮ್ಮ ಬದುಕನ್ನು ರೂಪಿಸಿಕೊಳ್ಳುವುದರ ಜೊತೆಗೆ ಸಮಾಜಕ್ಕೂ ಕೂಡ ನಿಮ್ಮಿಂದ ಒಂದು ಸಣ್ಣ ಕೊಡುಗೆ ಆದರೆ ಇಂಥ ಒಂದು ನೀವು ಯೋಜನೆಯನ್ನ ಫಲಾನುಭವಿಗಳಾದಾಗ ಅದಕ್ಕೊಂದು ಬೇರೆನೇ ಮೆರುಗು ಇರ್ತದೆ. ಯಾವಾಗಲೂ ಹಂಗೆ ಅಲ್ಲ, ಈಗ ನಾವು ಒಬ್ರಿಗೆ ಕೊಟ್ಟಿದ್ದು ಇನ್ನೊಬ್ರಿಗೆ ಅಂತ ಪಾಸ್ ಆದಾಗನೇ ಜ್ಞಾನ ಆದ್ರೂ ಕೂಡ ಅಷ್ಟೇ, ಒಬ್ರಿಂದ ಒಬ್ರಿಗದು ವರ್ಗಾವಣೆ ಆದ್ರೆ ಅದಕ್ಕೆ ಮೌಲ್ಯ ಬೆಲೆ ನಾವೇ ಇಟ್ಕೊಂಡಾಗ ಅದಕ್ಕೆ ಏನು ಇರೋದಿಲ್ಲ, ಉಪಮಂಡುಕ ಅಂತ ಹೇಳ್ತಾರೆ. ಹಂಗಾಗಬಾರ್ದು. ಅದೇ ರೀತಿ ಏನು ಟ್ರಸ್ಟ್ ಅವರು ಧರ್ಮಸ್ಥಳ ಸಂಸ್ಥೆಯವರು ನಿಮಗೆ ಕೊಟ್ಟಿದ್ದಾರೆ ಒಂದು ಒಳ್ಳೆ ಸಂದೇಶ, ಒಳ್ಳೆ ಮಾದರಿ, ಅದನ್ನ ಕೂಡ ನೀವು ನಿಮ್ಮ ಜೀವನದಲ್ಲಿ ನಾವೊಂದು ಆ ಟ್ರಸ್ಟ್ನವ್ರದ ಏನೊಂದು ನಿರೀಕ್ಷೆ ಇರ್ತದೆ, ಆ ನಿರೀಕ್ಷೆಯನ್ನ ನಿಜ ಮಾಡಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ಎಲ್ಲ ವಿದ್ಯಾರ್ಥಿಗಳು, ಪೋಷಕರು ಅತ್ಯಂತ ಜವಾಬ್ದಾರಿ ಇದ್ದು ಹೇಳೋದು ಕೆರೆ ನೀರನ್ನ ಕೆರೆಗೆ ಚಂದಿ ಅಂತ. ಒಂದೊಂದು ರೂಪಾಯಿನೂ ಕೂಡ ಈಗ ಕೊಟ್ಟಿರೋದು ಸಮಾಜದ ಎಲ್ಲರದ್ದು ದುಡಿಮೆ ಇರುತ್ತೆ. ಟ್ರಸ್ಟ್ ಒಂದು ಮುಖವಾಣಿ ಅಷ್ಟೇ. ಅದೇ ನೀವು ನೋಡಿದ್ರೆ ಧರ್ಮಸ್ಥಳಕ್ಕೆ ಒಂದಿನ ಹೋಗಿ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಯಾವೆಲ್ಲ ರೀತಿಯ ಭಕ್ತಾದಿಗಳು ಬಂದಿರ್ತಾರೆ. ಅಲ್ಲಿ ಫ್ಲೈಟಲ್ಲಿ ಬರೋರು ಬರ್ತಾರೆ, ನಡ್ಕೊಂಡು ಬರೋರು ಬರ್ತಾರೆ, ಊಟ ಇಲ್ಲದೆ ಇರೋರು ಬರ್ತಾರೆ, ಊಟ ಜಾಸ್ತಿ ಇರೋರು ಬರ್ತಾರೆ, ಭಕ್ತಿ ಇರೋರು ಇಲ್ಲದೆ ಇದ್ದು ಎಲ್ಲರೂ ಬರ್ತಾರೆ. ಆ ಮತ್ತೆ ಎಲ್ಲರೂ ನಡ್ಕೊಳ್ತಾರೆ. ಅವೆಲ್ಲರದ್ದು ಒಂದು ಎಲ್ಲ ಭಾಗಗಳಲ್ಲಿ ನಾವು ಈ ಬರೋಕ್ಕಿಂತ ಮೊದಲು ರಾಯಚೂರು ಬಗ್ಗೆ ಪ್ರಸ್ತಾಪ ಮಾಡ್ತಿದ್ದೆ. ರಾಯಚೂರಿನಲ್ಲಿ ಸಹ ನಮ್ಮಲ್ಲಿ ಸೇವಾ ಕೆಲಸ ಮಾಡಿದ ಸಂದರ್ಭದಲ್ಲಿ ಬಹಳಷ್ಟು ಒಳ್ಳೆ ಕೆಲಸಗಳನ್ನ ರಾಯಚೂರು ಜಿಲ್ಲೆಯಲ್ಲಿ ಅವರು ಮಾಡಿ ತೋರಿಸಿದ್ದಾರೆ. ದೇವದುರ್ಗ ತಾಲೂಕು ಏನು ಶಿಕ್ಷಣದ ಬಗ್ಗೆ ಉದಾಹರಣೆ ಕೊಡ್ತಾರೆ, ಇದು ನಿಜಕ್ಕೂ ಪ್ರಶಂಸನೀಯ ಕೆಲಸ. ಸೊ ಆ ರೀತಿಯಾದ ಕೆಲಸಗಳು ಸಹ ನಮ್ಮ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಮಾಡ್ತಾ ಇದ್ದಾರೆ. ಬಾಗಲಕೋಟೆಯಲ್ಲಿ ಸಹ ಅವರು ಮಾಡಿದ್ದನ್ನು ನಾವು ಗಮನಿಸಿದ್ದೇವೆ. ಎರಡನೇದಾಗಿ ನಮ್ಮ ಜಿಲ್ಲಾ ಪಂಚಾಯತಿಗೆ ಬಹಳ ಹತ್ತಿರದಾದಂಥ ಕಾರ್ಯಕ್ರಮ ಅಂತಂದರೆ ಕೆರೆಯನ್ನು ಅಭಿವೃದ್ಧಿಪಡಿಸೋದು, ಕೆರೆಯನ್ನು ಪುನರ್ಜೀವನ ಮಾಡೋದು. ಆ ಒಂದು ಕಾರ್ಯಕ್ರಮದಲ್ಲಿ ನಾವು ಏನು 2-3 ಕಾರ್ಯಕ್ರಮಗಳನ್ನು ನಾವು ಗಮನಿಸಿದ್ದೀವಿ, ನೋಡಿದ್ದೀವಿ. ಅಲ್ಲಿ ಬಹಳ ಅಚ್ಚುಕಟ್ಟಾಗಿ ಸೊಗಸಾಗಿ ಕೆರೆಯ ಪುನರ್ಜೀವನವನ್ನು ಮಾಡೋದು, ಕೆರೆಯ ಉಳಿತವನ್ನು ಮಾಡೋದು, ಅದನ್ನ ಅಭಿವೃದ್ಧಿಪಡಿಸಕ್ಕಂಥದ್ದನ್ನ ಮಾಡಿದ್ದಾರೆ. ಅದಕ್ಕೆ ನಮ್ಮ ಜಿಲ್ಲಾ ಪಂಚಾಯತಿಂದ ಇಡೀ ತಂಡಕ್ಕೆ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಮತ್ತು ಮುಂದುವರೆದು ಈಗ ಸ್ವಸಹಾಯ ಸಂಘದ ಸದಸ್ಯರುಗಳಿಗೆ ಅವರಿಗೆ ಅನುಕೂಲಕರವಾಗಿ ಅವರ ವಿದ್ಯಾರ್ಥಿಗಳಿಂದ ಅವರ ಮಕ್ಕಳಿಗೆ ಶಿಷ್ಯವೇತನ ಕೊಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಇದು ಸಹ NRLM ಏನು ಸ್ವಸಹಾಯ ಸಂಘಗಳಿದ್ದಾವೆ ಅದರ ಜೊತೆಯಲ್ಲಿ ಆಗ್ತಕ್ಕಂಥ ಕೆಲಸಗಳು. ಒಟ್ಟಾರೆಯಾಗಿ ಮಹಿಳೆಯರ ಒಂದು ಅಭಿವೃದ್ಧಿಯನ್ನು ಅಂದರೆ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗನ್ನು, ಅವರ ಆರ್ಥಿಕ ವ್ಯವಸ್ಥೆಯನ್ನು ಅವರ ವೈಜ್ಞಾನಿಕ ರೀತಿಯಲ್ಲಿ ಅವರಿಗೆ ಮನವರಿಕೆ ಮಾಡೋದು, ಮಾಹಿತಿಯನ್ನು ನೀಡುವುದನ್ನ ನಮ್ಮ ಸರ್ಕಾರ ಜೊತೆಗೂಡಿ ಕೆಲಸ ಮಾಡ್ತಾ ಇದ್ದಾರೆ. ಬಹಳಷ್ಟು ಸಂಘ ಸಂಸ್ಥೆಗಳು, ಬಹಳಷ್ಟು ಸಂಸ್ಥೆಗಳು ನಮ್ಮ ಸಿಹಿ ಖರ್ಚು ಮಾಡಬೇಕು ಅನ್ನೋದನ್ನ ನಮ್ಮ ಧರ್ಮಸ್ಥಳದ ಗ್ರಾಮಾಭಿವೃದ್ಧಿ ಸಂಘದವರು ಈ ಎಲ್ಲ ಕಾರ್ಯಕ್ರಮಗಳ ಮುಖಾಂತರ ತೋರಿಸಿಕೊಟ್ಟಿದ್ದಾರೆ. ಹಾಗಾಗಿ ಈ ಇಂಥ ವಿಚಾರಗಳ ಬಗ್ಗೆ ನಾವು ಸಹ ಬಹಳ ಮುಕ್ತ ಮನಸ್ಸಿನಿಂದ ಅವ್ರ ಜೊತೆಯಲ್ಲಿ ನಾವು ಕೆಲಸ ಮಾಡುವಂತ ಆಗಿದೆ. ಇವರು ಬಂದು ಇವತ್ತು ಏನು ವಿದ್ಯಾರ್ಥಿಗಳ ಖಂಡಿತವಾಗಿ ಎಷ್ಟೇ ಅನುದಾನ ಕೊಟ್ಟರು ಸಹ ಆ ಅನುದಾನವನ್ನು ಅವರು ತಮ್ಮ ಶಿಕ್ಷಣಕ್ಕೆ ಬಳಕೆ ಮಾಡಿಕೊಂಡು ಮುಂದಿನ ಅವರ ಪ್ರಜ್ವಲ ಜೀವನ ಟೈಪ್ ಮಾಡಿಕೊಂಡು ಅರಿವು ಕಾರ್ಯಕ್ರಮಗಳ ತರಬೇತಿಗಳನ್ನು ಮಾಡೋದಿರ್ಬೋದು, ಚಟುವಟಿಕೆಗಳನ್ನು ಮಾಡೋದಿರ್ಬೋದು. ಮೋರ್ ಇಂಪಾರ್ಟೆಂಟ್ಲಿ ಮಾರ್ಕೆಟಿಂಗ್ ಬಗ್ಗೆ ನಮಗೆ ನಿಮ್ಮ ಕಡೆಯಿಂದ ಸಹಾಯ ಬೇಕಾಗ್ಬೋದು. ಅದಕ್ಕೆ ನಿಮ್ಮ ಒಂದು ಏನು ಸಕ್ಸಸ್ ಸ್ಟೋರೀಸ್ ಬೇರೆ ಬೇರೆ ಕಡೆ ಏನು ನಾವು ಕಾರ್ಯಕ್ರಮಗಳನ್ನ ರೂಪಿಸಿದ್ವಿ, ಅವು ಸಹ ನಮ್ಮ ಜಿಲ್ಲೆಯಲ್ಲಿ ನಾವು ಪಸರಿಸಿ ಪ್ರಚಾರ ಮಾಡಿ ಅಂತ ನಿಮಗೆ ನಾನು ಮನವಿಯನ್ನು ಮಾಡಿಕೊಡ್ತಾ ಇದ್ದೇನೆ. ಮತ್ತು ರೈತರ ಜೊತೆಯಲ್ಲಿ ಕೆಲಸ ಮಾಡ್ತಕ್ಕಂಥ ಕೃಷಿ ಯಂತ್ರಧಾರ ಯೋಜನೆ ಸಹ ಬಹಳ ಅಚ್ಚುಕಟ್ಟಾಗಿ ಹಿಂದೆ ಚಾಲ್ತಿ ಕೊಟ್ಟಲ್ಲಿ ಖಂಡಿತವಾಗಿ ರೈತರಿಗೆ ಬಹಳ ಅನುಕೂಲಕರವಾಗಿ